ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಡಿ ಕೆ ಕನ್ನಡ ಸ್ಟುಡಿಯೋ. ಫ್ರೆಂಡ್ಸ್, ನನ್ನ ವಿಡಿಯೋದು ಪ್ರೀವ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಾರ್ದು ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ಆಲ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಹಾಗೆ ಹೊಸ ಟ್ರೆಂಡಿಂಗ್ ವಿಡಿಯೋನ ತರ್ತಾ ಇರ್ತೀನಿ. ಎಡಿಟಿಂಗ್ ಮಾಡೋದು ಯಾವ ಥರ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋದು ಆಲ್ ಮೆಟೀರಿಯಲ್ ನಾನು ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಬೀಟಮಾರ್ ಪ್ರಾಜೆಕ್ಟು, ಸಿಕ್ಕಿಪ್ರ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೀನಿ. ಅದನ್ನು ನಿಮ್ಮೊಂದು ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮೊಂದು ಫೋಟೋಸ್ನ ಹಾಕಿ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಒಂದು ಸಾಂಗ್ ಕೂಡ ಎಡಿಟಿಂಗ್ ತುಂಬ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಇನ್ಸ್ಟಾಗ್ರಾಮಲ್ಲಿ. ಸುಮಾರು ವಿಡಿಯೋನ ನೀವು ನೋಡಿರ್ಬೋದು ರೀಲ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅದ್ರ ಸಂಬಂಧ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಈ ಥರ ವಿಡಿಯೋನ ಯಾವ ಥರ ಎಡಿಟಿಂಗ್ ಮಾಡೋದು ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಮತ್ತೆ ನೀವು ಎಡಿಟಿಂಗ್ ಮಾಡೋದು ನಿಮ್ಗೆ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಫುಲ್ ವಿಡಿಯೋನ ನೋಡಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಅಲೈಟ್ ಮಷಿನ್ ಆ್ಯಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಪ್ಲಸ್ ಪಕ್ಕದಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫಸ್ಟಿಗೆ ಬೀಟಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಓಪನ್ ಮಾಡಿದ್ದೀನಿ, ನೋಡ್ಬೋದು. ಇಲ್ಲಿ ನಿಮಗೆ ವೈಟ್ ಸ್ಕ್ರೀನಲ್ಲಿ ಈ ಥರ ಒಂದು ಸಾಂಗ್ನ ಇಲ್ಲಿ ಈ ಥರ ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ನೀವು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಫಸ್ಟಿಗೆ ಈ ಒಂದು ಪ್ಲಸ್ಗೆ ಟೈಪ್ ಮಾಡ್ಕೊಳ್ಳಿ, ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿಂದ ನೀವು ಯಾವ ಫೋಟೋಸ್ ನೀವು ವೀಡಿಯೋನ ಎಡಿಟಿಂಗ್ ಮಾಡ್ಬೇಕಂತೀರ ಆ ಒಂದು ಫೋಟೋ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಈ ಥರ ಸೆಲೆಕ್ಟ್ ಮಾಡಿ ಒಂದು ಸ್ವಲ್ಪ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡು ಈ ಫೋಟೋಸ್ಗೆ ಏನು ಮಾಡಬೇಕಂದ್ರೆ ಈ ವಿಡಿಯೋ ಎಂಡಿಂಗ್ವರೆಗೂ ಈ ಒಂದು ಫೋಟೋಸ್ನ, ಈ ಸಾಂಗ್ ಎಂಡಿಂಗ್ವರೆಗೂ ಈ ಥರ ತೊಗೊಳ್ಳಿ ಫೋಟೋಸ್ನ. ಮತ್ತು ಈ ಒಂದು ಪ್ಲಸ್ಗೆ ಟೈಪ್ ಮಾಡಿ, ಮತ್ತು ಇಲ್ಲೊಂದು ರೌಂಡಾಗಿ ಶೇಪ್ ಕಾಣ್ತಾ ಇದೆಯಲ್ಲ, ನಾನು ಇಲ್ಲಿ ರೆಕಾರ್ಡಿಂಗ್ ಮೈಕ್ನ ತೋರಿಸ್ತಾ ಇದ್ದೀನಲ್ಲ, ಆ ಒಂದು ಐಕನ್ಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈ ಥರ ಬರುತ್ತೆ. ಇದು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಈ ಥರ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಝೂಮ್ ಮಾಡ್ತಾ ಇದ್ದೀನಿ. ಎಷ್ಟೇ ಝೂಮ್ ಮಾಡ್ಕೊಂಡು ಇಟ್ಕೊಳ್ಳಿ. ಮತ್ತು ಈ ಒಂದು ಲೇಯರ್ ಮಾಡಬೇಕಂದ್ರೆ ಸಾಂಗ್ ಲೇಯರ್ ಎಲ್ಲಿವರೆಗೂ ಇದೆಯಲ್ಲ ಈ ಥರ ಎಲ್ಲಿವರೆಗೂ ತೊಗೊಂಡು ಈ ಎರಡು ಫೋಟೋಸ್ನು ಮತ್ತು ಈ ಲೇಯರ್ನ ಇಲ್ಲಿ ಕ್ಲಿಕ್ ಮಾಡಿ. ಮತ್ತು ಇಲ್ಲೊಂದು ಆಪ್ಷನ್ ಕಾಣಿಸುತ್ತೆ, ಸೆಕೆಂಡ್ ಆಪ್ಷನ್ನು. ಈ ಸೆಕೆಂಡ್ ಆಪ್ಷನ್ಗೆ ಕ್ಲಿಕ್ ಮಾಡಿದ್ರೆ ಇವೆರಡು ಮರ್ಜ್ ಆಗುತ್ತವೆ ಎರಡು. ಆದಮೇಲೆ ಈ ಒಂದು ಗ್ರೂಪ್ಗೆ ಕ್ಲಿಕ್ ಮಾಡಿ, ಮತ್ತು ಇಲ್ಲೊಂದು ಗ್ರೂಪ್ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಒಂದು ಐಕನ್ ಕಾಣಿಸ್ತದೆ ನೋಡಿ, ಇದನ್ನು ಆನ್ ಮಾಡಿ. ಈ ಥರ ಆನ್ ಮಾಡಿ. ಇಲ್ಲೊಂದು ಐಕನ್ ಇದೆ, ಇದು ಕೂಡ ಆನ್ ಮಾಡ್ಕೊಂಡು, ಇದು 4ಗೆ ಇದೆಯಲ್ಲ, ಇದು ಒಂದು ಸ್ವಲ್ಪ 60ಕ್ಕೆ ಇಲ್ಲ 50ಗೆ ಇಟ್ಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ. ಈ ಥರ ನಾನು ಇಲ್ಲಿ 60 ಇಡ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಸ್ಲೋಲಿ ಇಟ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮತ್ತೆ ಇದಾಗುತ್ತೆ. ಮತ್ತು ಇಲ್ಲಿಂದ ಈ ಥರ ಫೋಟೋಸ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿಂದ ಬ್ಯಾಕ್ ಬನ್ನಿ. ಮತ್ತು ಇಲ್ಲಿ ಸಾಂಗ್ ಲೇಯರ್ನ ಕೊಟ್ಟಿರ್ತೀನಿ, ಇದು ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು, ಈ ಥರ ಓಕೆ ಕೊಡಿ. ಬಂದಮೇಲೆ ಇಲ್ಲೆಲ್ಲ ಸಾಂಗ್ ಲೇಯರ್ನ ಕೊಟ್ಟಿರ್ತೀನಿ. ಇವೆಲ್ಲ ಆಲ್ ಲೇಯರ್ನ ಇಲ್ಲಿ ಈ ಒಂದು ಪ್ಲಸ್ಗೆ ಟೈಪ್ ಮಾಡ್ಕೊಂಡು ಇಲ್ಲಿ ಆಲ್ ಲೇಯರ್ ಅಂತಿದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಒಂದು ಪ್ಲಸ್ಗೆ ಟೈಪ್ ಮಾಡಿ ಇಲ್ಲಿ ಕಾಫಿ 7 ಲೇಯರ್ ಅಂತಿದೆಯಲ್ಲ, 11 ಲೇಯರ್ ಅಂತಿದೆಯಲ್ಲ ಇದಕ್ಕೆ ಕಾಫಿ ಮಾಡ್ಕೊಳ್ಳಿ ಈ ಥರ. ಮತ್ತು ಬ್ಯಾಕ್ ಬನ್ನಿ. ಮತ್ತು ಬೀಟಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಮತ್ತು ಈ ಒಂದು ಪ್ಲಸ್ಗೆ ಟೈಪ್ ಮಾಡಿ. ಮತ್ತು ಇಲ್ಲಿ ಪೇಸ್ಟ್ 11 ಲೇಯರ್ ಅಂತಿದೆಯಲ್ಲ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು, ನಿಮಗೆ ಈ ಥರ ಇಲ್ಲಿ ಶೋ ಆಗುತ್ತೆ. ಇದಕ್ಕೆ ಸಾಂಗಿಗೇನ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ. ಮತ್ತು ಇಲ್ಲಿ ಒಂದು ಟೆಕ್ಸ್ಟ್ಗೆ ಒಂದು ಇದು ಕೊಟ್ಟಿರ್ತೀನಿ ಎಫೆಕ್ಟ್ನ, ಇಲ್ಲಿಂದ ಇದು ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಮತ್ತು ಬೀಟಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಮತ್ತು ಈಗ ಎಲ್ಲೆಲ್ಲಿ ಸಾಂಗ್ ಟೆಕ್ಸ್ಟ್ ಇದೆಯಲ್ಲ ಆ ಒಂದು ಸಾಂಗ್ ಟೆಕ್ಸ್ಟ್ಗೆ ಇದೇ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಪ್ರತಿಯೊಂದು ಸಾಂಗ್ ಇದೆಯಲ್ಲ ಲೇಯರ್ ಕೂಡ ಇದಕ್ಕೆ ಎಫೆಕ್ಟ್ನ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡಿ ನಿಮಗೆ ಎಷ್ಟೇ ಸಿಂಪಲ್ಲಾಗಿ ನಿಂತಿರುತ್ತೆ, ಅದಕ್ಕೇನು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಒಂದು ಎಫೆಕ್ಟ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಪ್ರತಿಯೊಂದು ಸಾಂಗ್ ಲೇಯರ್ ಎಲ್ಲೆಲ್ಲಿ ಬರುತ್ತಲ್ಲ ಆ ಲೇಯರ್ಗೆ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ ವೀಡಿಯೋನ ಎಡಿಟಿಂಗ್ ಮಾಡ್ಕೊಳೋದು. ನೀವು ಕೂಡ ಈ ಒಂದು ಪ್ರಾಜೆಕ್ಟ್ ಇಂಪೋರ್ಟ್ ಮಾಡ್ಕೊಂಡು ನಿಮ್ಮೊಂದು ಫೋಟೋಸ್ನ ಹಾಕಿ ವೀಡಿಯೋನ ಎಡಿಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಿಮಗೆ ವೀಡಿಯೋನ ಎಡಿಟಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ವೀಡಿಯೋನ ಎಡಿಟಿಂಗ್ ಮಾಡಿ ಕಳಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟೇ ಸಿಂಪಲ್ಲು. ಹಾಗೆ ಫ್ರೆಂಡ್ಸ್, ಇಲ್ಲಿ ನನ್ನ ಚಾನೆಲ್ ಹೆಸರು ಇರುತ್ತೆ, ನಿಮಗೆ ಬೇಕಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲು ವೀಡಿಯೋನ ಎಡಿಟಿಂಗ್ ಆಗಿದೆ. ಒಂದು ಸತಿ ವೀಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ.
ಹಾಗೆ ಫ್ರೆಂಡ್ಸ್ ಇದರಲ್ಲಿ ನಾನು ಸೌಂಡನ್ನು ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮಾಗಿ ಶೇರ್ ಚಾಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ, ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಯಾರು ಹೊಸಬರು ನೋಡ್ತಾ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ವಿಡಿಯೋ ಎಡಿಟಿಂಗ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ ಐಕನ್ ಇದೆ, ಅದರ ಪಕ್ಕದಲ್ಲೊಂದು ಐಕನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿಂದ ನೀವು 720 ಆಗಲಿ ಇದು 1080 ರೇಷಿಯೋ ಬೇಕಂದರೆ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ವಿಡಿಯೋ ಇಲ್ಲಿ ನೋಡ್ಬೋದು, ಈ ಥರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾನು 1080ನೇ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ಅಲ್ಲ, ಇದಕ್ಕೆ ಕ್ಲಿಕ್ ಮಾಡಿದ್ರೆ ಸಾಕು, ವಿಡಿಯೋ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್.